ಸಿಂಹರಾಶಿ, ನಿಮ್ಮ ಕರ್ತವ್ಯಕ್ಕೆ ನೀವು ಬದ್ಧರಾಗಿರಿ. ಯಾವ ಜವಾಬ್ದಾರಿ ನಿಮಗಿದೆ ಅಥವಾ ನಿಮ್ಮ ಮೇಲೆ ಯಾವ ಗುರುತರವಾದಂತಹ ಜವಾಬ್ದಾರಿ ಇದೆ ಅದನ್ನು ಪರಿಪೂರ್ಣವಾಗಿ ಸರಿಯಾದಂತಹ ರೀತಿಯಲ್ಲಿ ಮಾಡಿ ಮುಗಿಸ್ತಕ್ಕಂತಹ ಜವಾಬ್ದಾರಿಯನ್ನು ನೀವು ಹೊತ್ತಿರ್ತೀರಿ. ಆದರೆ ಅದನ್ನು ಕರ್ತವ್ಯ ಲೋಪ ಇಲ್ಲದೆ ಮಾಡಬೇಕಾದಂಥದ್ದು ಮುಖ್ಯವಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣುತ್ತೆ, ಆದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಒಂದು ಪ್ರಯತ್ನವಾಗಲಿ. ಸ್ಪರ್ಧಾತ್ಮಕವಾದಂತಹ ಜೀವನ ಬೇಸರವನ್ನು ತರುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಮನಸ್ಸು ಬಹಳ ವಿಚಲಿತವಾಗ್ತಕ್ಕಂಥದ್ದು, ಅಧ್ಯಯನಕ್ಕೆ ಅದು ತೊಂದರೆ. ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಪರಿಪೂರ್ಣವಾದಂತಹ ಅಧ್ಯಯನ ಮಾಡೋದಕ್ಕೆ ಕಷ್ಟ ಸಾಧ್ಯವಾದೀತು. ಪ್ರೇಮಿಗಳಲ್ಲಿ ಪರಸ್ಪರ ಕಿತ್ತಾಟವಾಗ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಲ್ಲೇ ಜಗಳ ಮಾಡಿಕೊಳ್ಳುವಂಥದ್ದು, ಹೊಡೆದಾಟ ಮಾಡಿಕೊಳ್ಳುವವರೆಗೆ ಹೋಗಬಹುದು ಅನ್ನುವಂಥದ್ದು. ಪರಿಸ್ಥಿತಿಯನ್ನು ಸರಿಯಾದಂತಹ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ವಿಷಯ ಎಲ್ಲಿ ನಮಗೆ ತೊಂದರೆಯನ್ನು ಮಾಡ್ತಾ ಇದೆ ಅನ್ನುವಷ್ಟು ವಿವೇಕವನ್ನು ಇಟ್ಟುಕೊಂಡು ಚರ್ಚೆ ಮಾಡಿ ಮಾತುಕತೆಗೆ ಮುಂದಾದರೆ ಈ ಜಗಳ ಮಾಡಿಕೊಳ್ತಕ್ಕಂತಹ ಪರಿಸ್ಥಿತಿ ಸಂಭವ ಅದು ಯಾವುದೂ ಕೂಡ ನಿಮಗೆ ಒದಗೋದಿಲ್ಲ ಅಂತ ಅರ್ಥ. ಧ್ಯಾನದ ಮೊರೆ ಹೋಗಿ ಭಗವತ್ ಚಿಂತನೆಯನ್ನು ಮಾಡಿ ಆ ಧ್ಯಾನದಿಂದ ಮನಸ್ಸನ್ನು ಏಕಾಗ್ರತೆಯನ್ನು ಇಟ್ಟುಕೊಳ್ಳುವಂಥದ್ದು ನಿಮಗೆ ಪ್ರಾಪ್ತವಾಗುತ್ತೆ. ಶುಭವಾಗಿ. ಕನ್ಯಾ ರಾಶಿ, ಯಾವುದೇ ಕಾರಣಕ್ಕೂ ಹೂಡಿಕೆಯನ್ನು ಮಾಡಬೇಡಿ. ಜೊತೆಗೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಏನೋ ಒಂದು ರೀತಿಯ ಜಗಳಕ್ಕೆ ಕಲಹಕ್ಕೆ ಕಾರಣವಾಗ್ತಕ್ಕಂತಹ ಸಂದರ್ಭ ಇದೆ. ಷೇರು ಮಾರುಕಟ್ಟೆಯಿಂದ ಲಾಭ ಬರತಕ್ಕಂಥದ್ದು, ಹಿಂದೆ ಯಾವತ್ತೋ ಹಣ ಹೂಡಿಕೆ ಮಾಡಿದಂತಹ ವಿಚಾರ ಇವತ್ತು ನಿಮಗೆ ಸಹಾಯಕ ರೂಪದಲ್ಲಿ ಅಥವಾ ಬೇರೆ ಲಾಭದ ರೂಪದಲ್ಲಿ ನಿಮ್ಮ ಕೈಯನ್ನು ಸೇರ್ತಾ ಇದೆ ಅಂತ ಅರ್ಥ. ನಾಯಕತ್ವ ನಿಮಗೆ ಗೌರವವನ್ನು ತಂದುಕೊಡುತ್ತೆ. ನಿಮ್ಮ ಒಂದು ಮುಂದಾಳತ್ವದಲ್ಲಿ ಯಾವುದಾದ್ರೂ ಕೆಲಸಗಳಾದರೆ ಅದರಿಂದ ಬಂದಂತಹ ಎಲ್ಲ ಗೌರವ ನಿಮಗೆ ಸಂದಾಯವಾಗ್ತಕ್ಕಂಥದ್ದಾಗುತ್ತೆ. ಪುಸ್ತಕ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿನ ಲಾಭ ಇರುವಂತಹ ದಿವಸ ಇದು. ಕಲಾ ಪ್ರಪಂಚದ ಹಿರಿಯರಿಗೆ ಗೌರವ ಸಿಕ್ಕುವಂಥದ್ದು, ತಮ್ಮ ನಿರಂತರವಾದಂತಹ ಸೇವೆ, ತಮಗೆ ಆಯಾ ಕ್ಷೇತ್ರದಲ್ಲಿ ಇರತಕ್ಕಂತಹ ಒಂದು ಪರಿಣಿತಿ ಅನುಭವ ಇವೆಲ್ಲವೂ ಕೂಡ ನಿಮ್ಮ ಗೌರವಕ್ಕೆ ಅದು ಕಾರಣವಾಗ್ತಕ್ಕಂಥದ್ದಾಗುತ್ತೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸದಾಕಾಲ ಸಿಗ್ತಾ ಇರಲಿ. ಶುಭವಾಗಿ. ತುಲಾರಾಶಿ, ವೈಯಕ್ತಿಕವಾದಂತಹ ಯಾವ ವಿಚಾರದಲ್ಲೂ ಕೂಡ ಗೊಂದಲವನ್ನು ಮಾಡಿಕೊಳ್ಬೇಡಿ. ಅದು ನಿಮ್ಮ ಅಭ್ಯುದಯಕ್ಕೆ ಅಡ್ಡಿಯಾಗ್ತಕ್ಕಂಥದ್ದು ಅಥವಾ ಇನ್ನೇನೋ ತೊಂದರೆಗೆ ಕಾರಣವಾಗ್ತಕ್ಕಂಥದ್ದು ಆಗಬಹುದು ಅಂತ ಅರ್ಥ. ಅಪಘಾತವಾಗ್ತಕ್ಕಂತಹ ಸಂಭವ ಇದೆ, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇರಲಿ. ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಕ್ಕಂತಹ ದಿವಸ ಇದು. ಅಂದರೆ ನಿಮ್ಮ ಒಟ್ಟಾರೆ ಆದಾಯ ಏನು ಬರ್ತಿದೆಯೋ ಇವತ್ತಿಂದು ಅದಕ್ಕಿಂತ ಹೆಚ್ಚಿನ ಖರ್ಚನ್ನು ನೀವು ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಕಾಲಭೈರವನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ವಿದ್ಯಾರ್ಥಿಗಳಿಗೆ ಓದಿನ ವಿಚಾರದಲ್ಲಿ ಆಸಕ್ತಿ ಇರೋದಿಲ್ಲ. ಓದನ್ನು ಹೊರತಾಗಿ ಬೇರೆಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬರುವಂಥದ್ದಾಗತ್ತೆ. ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಯಶಸ್ವಿಯಾಗ್ತಕ್ಕಂತಹ ಸೂಚನೆ. ಎಲ್ಲರ ಜೊತೆ ಬಹಳ ಸಂತೋಷವಾಗಿರಿ. ಯಾವುದೇ ಕಾರಣಕ್ಕೂ ಯಾರ ಜೊತೆಯಲ್ಲೂ ನಿಷ್ಠೂರ ಜಗಳ ಅಂತಕ್ಕಂಥದ್ದು ಖಂಡಿತವಾಗಿ ಬೇಡ. ಯಾವುದೇ ಕಾರಣಕ್ಕೂ ಅತಿಯಾದಂತಹ ನಂಬಿಕೆಯನ್ನೂ ಕೂಡ ಯಾರ ಮೇಲೂ ಇಟ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾವುದೋ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಖುಷಿಯಾಗ್ಬೋದು, ಅಂತಹ ವಿಷಯದಿಂದ ಬೇರೆಯವರು ನಿಮ್ಮನ್ನು ಅವರ ಕಡೆಗೆ ಆಕರ್ಷಣೆ ಮಾಡಬಹುದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ನಂಬಿ ಕೆಡುವಂಥದ್ದು ಬೇಡ ಅಂತ ಹೇಳಿ ಒಂದು ಸಲಹೆ. ಕುಟುಂಬದಲ್ಲಿ ಶುಭವಾದಂತಹ ವಾತಾವರಣ ಇರುತ್ತೆ, ಅದನ್ನು ಹಾಗೆ ಉಳಿಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಎಲ್ಲವೂ ಕೂಡ ಒಂದಕ್ಕೊಂದು ಪೂರಕವಾದಂತಹ ಫಲಗಳಾಗಿರುತ್ತೆ. ಒಂದು ವಿಷಯದಲ್ಲಿ ಎಡವಿದರೆ ಅಥವಾ ತಪ್ಪನ್ನು ಮಾಡಿಕೊಂಡ್ರೆ ಎಲ್ಲ ಫಲಗಳು ಕೂಡ ವಿರುದ್ಧವಾಗಿ ನಿಮಗೆ ನಿಂತುಕೊಳ್ತಕ್ಕಂಥದ್ದಾಗತ್ತೆ. ಆ ಪ್ರಯತ್ನಗಳು ಬೇಡ. ಒಳ್ಳೆಯ ರೀತಿಯಲ್ಲಿ ನಿಮ್ಮ ವ್ಯವಹಾರ ಅಥವಾ ನಿತ್ಯ ಜೀವನದ ವಿಚಾರ ಅನುಕೂಲಕರವಾಗಿರಲಿ. ಪಾರಿಜಾತ ಸರಸ್ವತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.